ಹಾಂ, ಇಟ್ ಈಸ್ ಫಸ್ಟ್ ಆಫ್ ಆಲ್ ಇಟ್ ಈಸ್ ನಾಟ್ ಟ್ರೂ, ಬಟ್ ಇಟ್ ಈಸ್ ಸ್ಯಾನ್ಸ್ಕ್ರಿಟ್ ಈಸ್ ಮದರ್ ಆಫ್ ಐ ಎ ಲ್ಯಾಂಗ್ವೇಜಸ್ ಅಥವಾ ಇಂಡೋ ಆರಿಯನ್ ಲ್ಯಾಂಗ್ವೇಜಸ್. ಅಂದರೆ ಸ್ಯಾನ್ಸ್ಕ್ರಿಟ್ ಈಸ್ ಮದರ್ ಆಫ್ ಮರಾಠಿ, ಸ್ಯಾನ್ಸ್ಕ್ರಿಟ್ ಈಸ್ ಮದರ್ ಆಫ್ ಬೆಂಗಾಲಿ, ಸ್ಯಾನ್ಸ್ಕ್ರಿಟ್ ಈಸ್ ಮದರ್ ಆಫ್ ಅಸಾಮೀಸ್, ಅದು ಕರೆಕ್ಟು. ಬಟ್ ಆದರೆ ಸ್ಯಾನ್ಸ್ಕ್ರಿಟ್ ಈಸ್ ಮದರ್ ಆಫ್ ಅದರ್ ಲ್ಯಾಂಗ್ವೇಜಸ್ ಲೈಕ್ ಮುಂಡಾ ಲ್ಯಾಂಗ್ವೇಜ್ ಆರ್ ದ ಟಿಬೆಟೋ ಬರ್ಮನ್ ಲ್ಯಾಂಗ್ವೇಜಸ್ ಆರ್ ದ್ರಾವಿಡಿಯನ್ ಲ್ಯಾಂಗ್ವೇಜಸ್. ದ ಆನ್ಸರ್ ಇಸ್ ಕ್ಲಿಯರ್ಲಿ ನೋ. ದ ಲಿಂಗ್ವಿಸ್ಟಿಕ್ಸ್ ಆನ್ಸರ್ ಇಸ್ ವೆರಿ ಕ್ಲಿಯರ್ಲಿ ನೋ. ಒಂದು ಏನು ಅಂದರೆ ನಾವು ಆವಾಗಲೇ ಮಾತಾಡೋಲ್ಲ, ಲಿಂಗ್ವಿಸ್ಟಿಕ್ಸ್ ಇಸ್ ಅ ಪಾಸಿಟಿವ್ ಸೈನ್ಸ್. ಇಟ್ ಬೇಸ್ಡ್ ಆನ್ ದ ಅಬ್ಸರ್ವೇಷನ್ ಆ್ಯಂಡ್ ಎವಿಡೆನ್ಸ್. ಇಟ್ ಡಸಂಟ್ ಡೂ ಎನಿ ವ್ಯಾಲ್ಯೂ ಪ್ರಪೋಸಿಷನ್. ಹಿಂಗೇನೇ ಇದೆ, ಹಿಂಗೇನೇ ಇರಬೇಕು, ಅಥವಾ ಹಿಂಗಿದ್ರೇನೆ ಇದನ್ನ ಸ್ಟ್ಯಾಂಡರ್ಡ್ ಅಂತ ಒಪ್ಕೋಬೇಕು ಅನ್ನೋದನ್ನ ಯಾವುದನ್ನು ಲಿಂಗ್ವಿಸ್ಟಿಕ್ಸಲ್ಲಿ ಯಾವ ಥಿಯರಿನೂ ಯಾವ ಹೈಪೋಥೆಸಿಸ್ ಪ್ರಪೋಸ್ ಮಾಡಲ್ಲ. ಸೊ ಹಂಗಿದ್ದಾಗ ಅಲ್ಲಿ ಈವನ್ ಪ್ರೋಟೋ ದ್ರಾವಿಡಿಯನ್ ತಾಯಿ ಅಂತ ಅವರು ಆ ಪದ ಬಳಸಲ್ಲ. ಇಟ್ ಈಸ್ ಡಿರೈವ್ಡ್, ಕನ್ನಡ ಆರ್ ತಮಿಳ್ ಆರ್ ತೆಲುಗು ಆರ್ ಮಲಯಾಳಂ ಇಸ್ ಡಿರೈವ್ಡ್ ಫ್ರಮ್ ಪ್ರೋಟೋ ದ್ರಾವಿಡಿಯನ್ ಅಂತಾನೆ ಹೇಳ್ತಾರೆ ಹೊರತು ಪ್ರೋಟೋ ದ್ರಾವಿಡಿಯನ್ ಈ ಥರ ಒಂದು ಕಿನ್ಶಿಪ್ ಟರ್ಮ್ ಯೂಸ್ ಮಾಡಲ್ಲ. ಕಿನ್ಶಿಪ್ ಟರ್ಮ್ ಅಂದರೆ ಮದರ್ ಫಾದರ್ ಅಂತ ಯೂಸ್ ಮಾಡಲ್ಲ. ಸೊ ಆ ಥರ ಲಿಂಗ್ವಿಸ್ಟಿಕ್ಸ್ ಇಸ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಇಟ್ ಈಸ್ ಬೇಸ್ಡ್ ಆನ್ ದಿಸ್ ಹೈಪೋಥೆಸಿಸ್ ವಿಚ್ ಕೆನಾಟ್ ಬಿ ಫಾಲ್ಸಿಫೈಡ್. ಆ ಥರ ಇದ್ರ ಮೇಲೆ ಅವರು ಬೇಸ್ ಮಾಡೋದು. ಸೊ ಆ ಒಂದು ಲಿಂಗ್ವಿಸ್ಟಿಕ್ಸಿನ ಒಂದು ನಿಮ್ಮ ನಾಲೆಡ್ಜಿಂದ ಹೇಳೋದಾದರೆ ಸಂಸ್ಕೃತದ ಪ್ರಭಾವ ಕನ್ನಡದ ಮೇಲೆ ಆಗಿದೆ. ಅಂದರೆ ಎಸ್ಪೆಷಲಿ ಕನ್ನಡದ ಮೇಲೆ ಆಗಿದೆ ಅಂದರೆ ಲೆಟ್ ಮಿ ಬಿ ವೆರಿ ಕ್ಲಿಯರ್, ಕನ್ನಡ ಬರಹದ ಮೇಲೆ ಆಗಿದೆ, ಆಯಿತಾ. ಆದರೆ ಸಂಸ್ಕೃತ ಅಥವಾ ಕನ್ನಡ ಅಥವಾ ತಮಿಳು ಅಥವಾ ತೆಲುಗು ಮಲಯಾಳಂ ಇದಕ್ಕೆ ಸಂಸ್ಕೃತ ತಾಯಿ ಅಂತ ಹೇಳಕ್ಕೆ ಬರಲ್ಲ. ಯಾಕೆ ಅಂದರೆ ದೆನ್ ಯು, ಅದೇ ನಾನು ಹೇಳಿದ್ನಲ್ಲ ಅವಾಗ, ದೆನ್ ಯು ಹ್ಯಾವ್ ಟು ಶೋ ದಟ್ ಸಂಸ್ಕೃತ ಈಸ್ ಪ್ರೋಟೋ ದ್ರಾವಿಡಿಯನ್ ಅಂತ ಪ್ರೂವ್ ಮಾಡಬೇಕಾಗುತ್ತೆ, ವಿಚ್ ಇಸ್ ನಾಟ್ ಪಾಸಿಬಲ್.